ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮನೆಗೆ ಊಟಕ್ಕೆ ಹೋಗಬೇಕಾಗಿತ್ತು 1 ಗಂಟೆಗೆ. ಮನೇಲಿ ಹೋಗೋದೇನು ಬೋರ್ ಆಗುತ್ತೆ, ಬಾಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಮಗಳು ಕೃಷ್ಣನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾವಳೆ. ಇದು ಬೆಟ್ಟನಪಾಳ್ಯದಲ್ಲಿ ಇರೋವಂಥ ಕೃಷ್ಣನ ದೇವಸ್ಥಾನ, ಪುಟಾಣಿ ದೇವಸ್ಥಾನ. ಇದು ತುಂಬ ನೋಡೋದಕ್ಕೆ ತುಂಬ ವಿಶೇಷವಾಗಿದೆ. ಕೃಷ್ಣನದು ವಿಗ್ರಹ ತುಂಬ ಚೆನ್ನಾಗಿದೆ. ನೀವು ಹತ್ರದಲ್ಲಿರೋರಾದರೆ ಎಲ್ಲರೂ ನೋಡಿರ್ತೀರ. ಗುರುನು ಅಲ್ಲಿಗೆ ಬಂದ, ವಿನೀನೋ ಗುರುನು ಅಲ್ಲಿಗೆ ಬಂದರು. 1 ಗಂಟೆ ಊಟದ ಟೈಮಲ್ಲಿ 1 ಅವರ್ ಟೈಮ್ ಇರುತ್ತಲ್ಲ ಅಂತಂದ್ಬಿಟ್ಟು ಮನೆಗೇನು ಹೋಗಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಹಂಗೆ ಪ್ರಸಾದನೂ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಇದು ಟ್ರಸ್ಟು ಅನಿಸುತ್ತೆ ಮೋಸ್ಟ್ಲಿ. ದೇವಸ್ಥಾನವೂ ಇದೆ, ಟ್ರಸ್ಟು ಇದೆ ಮೋಸ್ಟ್ಲಿ ಅಂತ ಅನಿಸುತ್ತೆ. ತುಂಬ ಜನ ಇರ್ತಾರೆ ಇಲ್ಲಿ. 12 ಗಂಟೆಗೆ ಸ್ಟಾರ್ಟ್ ಆಗ್ತಾರೆ. ತುಂಬ ಜನ ಇರುತ್ತೆ. ನನಗಂತೂ ಈ ಗಿಡಗಳು ಅಂದರೆ ಅದೇನು ಇಷ್ಟನೋ. ಬೇರೆ ಏನು ಶೂಟ್ ಮಾಡಲ್ಲ, ಬರೀ ಗಿಡಗಳದ್ದೇ ನಾನು ಫೋಟೋಗಳು ಜಾಸ್ತಿ ತಗೊತೀನಿ, ಕ್ಲಿಪ್ಪಿಂಗ್ಸ್ ಆಗಲಿ. ನೋಡಿರಿ ಎಷ್ಟು ಜನ ಬಂದಿದ್ದಾರೆ. ಮತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ ಜಾಗ. ವಾತಾವರಣ ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಏನೋ ಒಂಥರ ನೆಮ್ಮದಿ ಆಗುತ್ತೆ. ನಾವು ಬರ್ತೀವಿ ಅವಾಗವಾಗ. ಅಂದರೆ ಶನಿವಾರ ಮಾತ್ರ ತುಂಬ ರಶ್ ಇರುತ್ತೆ ಇಲ್ಲಿ. ತುಂಬ ಜನ ಬರ್ತಾರೆ. ಮತ್ತು ಪ್ರಸಾದ ವ್ಯವಸ್ಥೆನೂ ಇರುತ್ತೆ. ನೋಡಿ ಕೃಷ್ಣನ ವಿಗ್ರಹ ತುಂಬ ಚೆನ್ನಾಗಿದೆ. ಇದು ಏನೋ ಒಂಥರ ಲಕ್ಷಣ ಇದೆ. ಹಾಗೆ ನಾವು ದೇವ್ರ ಹತ್ರ ಒಂದು ನಮಸ್ಕಾರ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹೋಗೋಣ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇಲ್ಲೇ ಪ್ರಸಾದನೂ ಆಗುತ್ತೆ, ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಬಂದಂಥ ಜನ ಪೂಜೆಗಳು ಮಾಡಿಸ್ಕೊಂಡು ನಾವು ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಕುಂಕುಮ ತಗೊಂಡು ಒಂದು ಹೂವು ಇಟ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಊಟಕ್ಕೇನು ಬೇಡ ಬಾಮ್ಮ ಮನೆಗೆ ಹೋಗೋಣ ಅಂತಂದೆ. ಅವ್ರದ್ದು ಮನೆ ಅಲ್ಲೇನೇ. ಇಲ್ಲ ಬಾಮ್ಮ, ಪ್ರಸಾದ ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿ ಏನು ಕೊಟ್ಟರು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಪ್ರಸಾದ. ಇಲ್ಲಿ ಬಾ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಬರ್ತೀನಿ ಅಂದ್ಬಿಟ್ಟು ಪಾಪ ಅವಳೆ ತಟ್ಟೆಗಳು ಎತ್ಕೊಂಡು ಹೋಗಿ ಆ ಪ್ರಸಾದ ಇಸ್ಕೊಂಡು ಬರ್ತಾವಳೆ. ಒಂದು ಪಾಯಸ ಮಾಡ್ತಾರೆ, ಸ್ವಲ್ಪ ಅನ್ನ ಸಾಂಬಾರು, ಇಷ್ಟೇ ಮಾಡೋದಿಲ್ಲ, ಇನ್ನೇನು ಮಾಡಲ್ಲ. ಅದು ತುಂಬ ಅದ್ಭುತವಾಗಿರುತ್ತೆ ಪ್ರಸಾದ. ಏನು ಭಗವಂತನ ಶಕ್ತಿನೋ ಏನೋ ಗೊತ್ತಿಲ್ಲ ಇಲ್ಲಿ. ನನಗಂತೂ ವಿಷ್ಣು ದೇವಸ್ಥಾನ ಅಂದರೆ ಕೃಷ್ಣನ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಅದೇನೋ ಕೃಷ್ಣನ ಸಂಬಂಧಪಟ್ಟಿದ್ದ ನಂಗೆ ದೇವಸ್ಥಾನ, ದೇವರು ತುಂಬ ಇಷ್ಟ. ರಾಯರು, ಇದು ನಾರಾಯಣನ ದೇವಸ್ಥಾನ ಎಲ್ಲೋದ್ರೂ ನಾನು ಓದ್ತೀನಿ. ನಂಗೆ ತುಂಬ ಫೇವ್ರೇಟ್ ದೇವರದು. ಸರಿ ಅಂತಂದ್ಬಿಟ್ಟು ಇಲ್ಲಿ ಬಂದವು ಪ್ರಸಾದ ತೊಗೊತಾ ಇದ್ದೀವಿ. ನಮ್ಮ ಗುರು ಊಟ ಮಾಡ್ತಾಯಿದ್ದಾನೆ ಅಲ್ಲೇ. ನಾವು ಪ್ರಸಾದ ಮಾಡ್ಕೊಂಡು ಇದ್ದೀವಿ. ಅದೇ ಹೇಳ್ತಾಯಿದ್ದು, ಪ್ರಸಾದ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ. ನನ್ನ ಮಗಳು ಸ್ಲಿಪ್ಪರ್ ಬಿಟ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರೋದು ನೋಡಿ. ಸ್ಲಿಪ್ಪರೇ ಹಾಕೊಂಡಂಗೆ ಹೋಗ್ತಾವಳೆ. ಕೃಷ್ಣಂದು ಎಷ್ಟು ಚೆನ್ನಾಗಿದೆ, ಬೆಣ್ಣೆ ಕೃಷ್ಣ ತುಂಬ ಚೆನ್ನಾಗಿದೆ. ಮತ್ತು ದೇವಸ್ಥಾನ ನೋಡಿದ್ರೆ ತುಂಬ ಪುಟಾಣಿ ದೇವಸ್ಥಾನ ನೋಡಿ. ಮೇಲ್ಗಡೆ ಕಳಶ, ಉಡುಪಿಯಲ್ಲಿ ಕಣ್ಣು ನೋಡ್ದಂಗೆ ಆಗೋಯ್ತು, ಖುಷಿ ಆಯಿತು ನನಗೆ. ಇದು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ಫೀಲಿಂಗ್ ಆಗುತ್ತೆ ಇಲ್ಲಿ. ಒಳ್ಳೆ ಫೀಲ್ ಬರುತ್ತೆ. ತುಂಬ ಜನ ಇರ್ತಾರೆ ಮತ್ತು ನೆಮ್ಮದಿ ವಾತಾವರಣ ಅನಿಸುತ್ತೆ. ಸರಿ ಅಂತಂದ್ಬಿಟ್ಟು ನಾವು ಶೂ ಹಾಕೊಂಬಂದಿದ್ದು, ಶೂ ಎಲ್ಲ ಹಾಕ್ಕೊಂಡು ಹೊಡ್ತಾ ಇದ್ದೀವಿ. ಆನ್ ದ ವೇನಲ್ಲೇ ಸಿಗುತ್ತೆ. ಇದು ರೋಡ್ ಸೈಡಲ್ಲೇ ಇದೆ ದೇವಸ್ಥಾನ. ಪ್ರತಿದಿನ ಏನು ಇಷ್ಟು ಜನ ಇರಲ್ಲ, ಶನಿವಾರ ಮಾತ್ರ ತುಂಬ ಜನ ಬರ್ತಾರೆ. ನೋಡಿ ಅಲ್ಲೇ ವ್ಯೂಸು, ಕೆರೆ ಹತ್ರ ಇರೋದು. ಅಲ್ಲಿ ಪೊಲೀಸ್ನವ್ರು ಇದ್ರು, ಅದು ಕಡೆಗೆ ಬಿಡಲಿಲ್ಲ. ತುಂಬ ದೊಡ್ಡ ಕೆರೆ ಇದು. ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇರೋದು ಮುಕ್ತಿನಾಗ ದೇವಸ್ಥಾನ, ಹತ್ರನೇ ಆಗುತ್ತೆ ಇಲ್ಲಿ ಮುಕ್ತಿನಾಗ ದೇವಸ್ಥಾನ. ಸರಿ ಅಂತಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಅಮ್ಮ ಹಂಗೆ ಬೈಕಲ್ಲಿ ಫಾರ್ಮ್ಗೆ ಬಿಡ್ತೀನಿ ಬಾರಮ್ಮ ಅಂತಂತಂದು. ಸರಿ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನೀವು ಈ ಕಡೆಯವರಿದ್ದರೆ ಎಲ್ಲರೂ ನೋಡೇ ಇರ್ತೀರ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.